ನಿಜವಾದ ಸಾಕ್ಷರತೆ ಆಗಬೇಕಿದೆ ನಮಗಿನ್ನು ಅವರಿಗಲ್ಲ ಎಂದು. ಆಗ ತಿಳಿಯಿತು ನಿಜವಾದ ಸಾಕ್ಷರತೆ ಆಗಬೇಕಿದೆ ನಮಗಿನ್ನು ಅವರಿಗಲ್ಲ ಎಂದು. ಪಾರಿಜಾತ, ಗುಲಾಬಿ, ಸಂಪಿಗೆ, ಮಲ್ಲಿಗೆ ಹೂಗಳ ಪರಿಮಳ ಗಮಗಮಿಸುತ್ತಿದ್ದು ವಿವಿಧ ಚಟುವಟಿಕೆಗಳಿಂದ. 3 ದಿನಗಳ ತರಬೇತಿಯ ಲೋಕ ಶಿಕ್ಷಣ ಸಾಗುತ್ತಿತ್ತು. ತುಕಾರಾಮ್ ಸರ್, ಸುಧಾ ಮೇಡಮ್, ಬಾಲಮೂರ್ತಿ ಸರ್, ಪಾಟೀಲ್ ಸರ್, ಶೈಲಜಾ ಮೇಡಮ್ ರವರ ವಿವಿಧ ಎಸ್ಆರ್ಪಿಗಳ ಸಾರಥ್ಯದಲ್ಲಿ. ಅಂತೂ ಇಂತೂ ನಾವು ಅರಿತೆವು ಸಾಕ್ಷರತೆಯ ಸಾಕ್ಷಾತ್ಕಾರ 3 ದಿನಗಳ ತರಬೇತಿಯಲ್ಲಿ. ಹರಿತು ನುರಿತ ಗುರು ಎಂಬ ಸಾಕ್ಷರತೆಯ ದೀಪದಿಂದ ಕೊನೆಗೊಂದು ತಿಳಿಸುವೆವು, ನಮ್ಮ ಬಾಳಿಗೂ ಬೆಳಕು ನೀಡಿದ ನಿಮಗಿದು ಧನ್ಯವಾದ. ಎಲ್ಲರಿಗೂ ಬಹಳ ಚೆನ್ನಾಗಿ ವಿಶೇಷವಾದಂತಹ ಅಂಶಗಳನ್ನೆಲ್ಲ ಅಡಕ ಮಾಡಿ ಇವರಿಗೆ ಏನು ಸಂಪರ್ಕ ಸಿಗ್ತಿದ್ರು ಕೂಡ ಅವರೇ ಕೈಯಿಂದ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದು ಕತ್ರಿ ಕೂಡ ಸಿಕ್ಕಿಲ್ಲ ಸರ್ ಅವರಿಂದ ಕ್ರಿಯೇಟಿವಿಟಿ ಬಹಳ ಅದ್ಭುತವಾದ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅವರೊಂದು ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದ್ಯೋತಕವಾದ ಗುಲಾಬಿ ಹೂವಿನ ತಂಡದ ನಾವೆಲ್ಲರೂ ಯಾರಾದ್ರೂ ನಮ್ಮ ತಂಡದವರಿದ್ರೆ ದಯವಿಟ್ಟು ಇಲ್ಲಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರು ಸರ್ ಹೇಳಿದಾಗ ಅವರು ಏನು ಗಮನಗಳನ್ನು ಬಂದಿದ್ದಾರೆ, ಉತ್ಪ್ರೇಕ್ಷೆ ಅಂತ ಇಲ್ಲಿ ಏನೆಲ್ಲ ಸಂಪನ್ಮೂಲನ ತುಂಬಾ ಒತ್ತಾಯದಲ್ಲಿ ಬಂದದ್ದು ಸರ್. ತುಂಬಾ ಸಲ ತಪ್ಪಿಸಿ ಈ ಕಾರ್ಯಕ್ರಮಕ್ಕೆ ಕೂಡಿ ನನ್ನನ್ನು ಹಾಕಿದ್ದಾರೆ. ಆದರೆ ಇಲ್ಲಿ ಬಂದ ಮೇಲೆ ಅನ್ನಿಸಿತು ನಾನು ಬಾರದೇ ಇದ್ದೆ ತುಂಬಾ ವಿಷಯಗಳನ್ನು ನಾನು ತಪ್ಪಿಸಿಕೊಳ್ತಾ ಇದ್ದೆ ಅಂತ ಹೇಳಿಕೊಂಡು ಅತ್ಯಮೂಲ್ಯವಾದ ವಿಷಯಗಳ ಸಂಗ್ರಹದೊಂದಿಗೆ ಈ ದಿನ ನಾವು ಏನು ಯೋಚನೆ ಮಾಡಿದೆವು ಆ ಯೋಚನೆಗೆ ಸಹಕಾರ ಕೊಟ್ಟವರು ನಮ್ಮ ಸರ್ ರಮೇಶ್ ಸರ್. ಮತ್ತೆ ಅವರ ಕವನದೊಂದಿಗೆ ಈ ಇದನ್ನೆಲ್ಲ ಮತ್ತೆ ಇನ್ನೊಬ್ಬರು ಸರ್ ಬರ್ಲಿಕ್ಕೆ ಬಾಕಿ ಇದ್ದಾರೆ. ಅವರು ನಿನ್ನೆ ಬರೀತಾ ಇದ್ರು. ಇನ್ನು ಮಾಹಿತಿಗಳನ್ನು ತುಂಬಿಸಲಿಕ್ಕೆ ನನಗೆ ಜಾಗ ಇರಲಿಲ್ಲ. ನಮ್ಮ ರಮೇಶ್ ಸರ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಈ ಉಳಿದವರನ್ನು ಓದ್ತಾರೆ. ಈ ವಿಷಯ ಅರಿತುಕೊಳ್ಳುವ ಏನಾದರೂ ಲೋಪದೋಷ ಇದ್ರೆ ದಯವಿಟ್ಟು ನಮಗೆ ತಿಳಿಸಿ ಅಂತ ತಮ್ಮಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ. ಸರ್, ನಾವು ಒಂದು ಭಿತ್ತಿಪತ್ರ ಮಾಡಬೇಕು ಅಂತ ಹೇಳಿದಾಗ ಚರ್ಚೆ ಮಾಡಿದ ಸಂದರ್ಭದಲ್ಲಿ ನಮಗೊಂದು ಏನಾದ್ರೂ ಹೆಸರು ಕೊಡಬೇಕು ಅಂದಾಗ ಈಗ ಏನು ಹೊಸ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಹೊಸದು ಏನು ಹೆಸರಿದೆ ಅದನ್ನೇ ಕೊಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಮಾಜಿಕ ಚೇತನ ಕೇಂದ್ರ ಅಂತ ಹೇಳಿ ಹೆಸರನ್ನ ಕೊಟ್ಟಿದ್ದಾರೆ. ಹಾಗೆ ನಾವು 3 ದಿನದಲ್ಲಿ ಏನ್ ಕಲ್ತ್ವಿ, ಈಗ ಬೇರೆ ಚಿತ್ರಗಳೆಲ್ಲ ತರೋದಕ್ಕೆ ಹೊರಗಡೆ ಹೋಗ್ಬೇಕು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಈ ಕಲ್ತಿರೋದಲ್ಲೇ ನಾವು ವಿವಿಧ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ 3 ಮುಖ್ಯವಾಗಿರ್ತಕ್ಕಂಥದ್ದು ಸಾಕ್ಷರತೆ ಅಂದ್ರೆ ಏನು, ಸಾಕ್ಷರತೆ ಆಯಾಮಗಳು ಮತ್ತು ಸಾಕ್ಷರತೆಯ ಮಹತ್ವ, ಇವುಗಳನ್ನು 3 ತಗೊಂಡು ನೆಕ್ಸ್ಟ್ ಬೋಧನಾಂತರಗಳು ನಮಗೆ ನಿನ್ನೆ ರಿಪೀಟ್ ಆಯ್ತು. ಹಾಗೆ ಬೋಧನಾಂತರಗಳು ಚೆನ್ನಾಗಿದೆ ಅಂತ ಹೇಳಿ ಅದನ್ನ ತಗೊಂಡು ಸೊ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಸರ್. ಅಕ್ಷರಗಳ ಕಲಿಕೆ ಗಟ್ಟಿಯಾದ ಹೊದಿಕೆ ಅಂತ ಹೇಳ್ತಾ ಈಗ ಸಾಕ್ಷರತೆ ಅಂದ್ರೆ ಏನು ಅಂತ ತಿಳಿಸ್ತಾರೆ ನಮ್ಮ ಸರ್. ಇಲ್ಲಿ ನೋಡಿ ಸರ್, ಸಾಕ್ಷರತೆ ಅಂತ ಬರೆದು ಅದ್ರ ಒಳಗಡೆ ಹಂಗಂದ್ರೆ ಏನು ಅಂತ ಹೇಳಿ ಬರ್ತೀವಿ ಸರ್. ಸಾಕ್ಷರತೆ ಅಂದ್ರೆ ಓದುವ, ಬರೆಯುವ, ಲೆಕ್ಕಾಚಾರ ಮಾಡುವ ಮತ್ತು ಸಂವಹನ ನಡೆಸುವ ಸಾಮರ್ಥ್ಯವೇ ಸಾಕ್ಷರತೆ. ಇದು ಸಾಕ್ಷರತೆ ಇರ್ತಕ್ಕಂಥ ಅರ್ಥ. ಮುಂದುವರೆದು ಸಾಕ್ಷರತೆಯ ಕನಿಷ್ಠ ಒಂದು ಭಾಷೆಯಲ್ಲಿ ಓದುವ, ಬರೆಯುವ ಸಾಮರ್ಥ್ಯವೇ ಸಾಕ್ಷರತೆ ಅಂತ ಹೇಳ್ತಾ ಸಾಕ್ಷರತೆಯ 3 ಆಯಾಮಗಳ ಬಗ್ಗೆ ಸರ್ ನಮ್ಮ ಸರ್ ತಿಳಿಸ್ತಾರೆ. ಸಾಕ್ಷರತೆಯ 3 ಆಯಾಮಗಳು ಯಾವುದು? ಸಾಕ್ಷರತೆ, ಅರಿವು, ಕ್ರಿಯಾಶೀಲಗೊಳಿಸುವುದು. ಇದು ಸಾಕ್ಷರತೆ ಆಯಾಮಗಳು. ಮುಂದುವರೆದು ಹಿಡಿದರೆ ವಿದ್ಯೆಯ ದಾರಿ, ಗೆಲ್ಲುವೆ ನಗುವ ಬೀರಿ ಅಂತ ಹೇಳ್ತಿ ಸಾಕ್ಷರತೆಯ ಮಹತ್ವವನ್ನು ತಿಳಿಸ್ತಾರೆ ನಮ್ಮ ಸಾಕ್ಷರತೆ ಮಹತ್ವ ಏನಂತ ಹೇಳಿದ್ರೆ ನಾಗರಿಕರಾಗಿ ತಮ್ಮ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಮಗೆ ತಿಳಿಸಬೇಕು ಅನುಕೂಲವಾಗುತ್ತೆ. ಉದ್ಯೋಗ, ಸಾಲ, ಸೇವೆ ಇತ್ಯಾದಿಗಳಿಗೆ ಅರ್ಜಿ ಬರೆದುಕೊಳ್ಳುವ ಕೌಶಲವನ್ನು ನಾವು ಪಡೆಯಬಹುದು. ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಲು ಆರೋಗ್ಯ ಪರಿಸರದ ಸಮಸ್ಯೆಗಳನ್ನು ಅರಿಯೋದು ನಮಗೆ ಈ ಒಂದು ಸಾಕ್ಷರತೆ ಅವಶ್ಯಕತೆ ಇದೆ. ಸಾಕ್ಷರತೆ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ಉತ್ತಮವಾದ ಉದ್ಯೋಗವನ್ನು ಪಡಿಸಲಿಕ್ಕೆ ಈ ಒಂದು ಸಾಕ್ಷರತೆ ಅವಶ್ಯಕತೆ. ಇಷ್ಟು ಮಹತ್ವವನ್ನು ನಾವಿಲ್ಲಿ ತಿಳಿಸಿದ್ವಿ ಸರ್. ಮುಂದುವರಿದ ಜ್ಞಾನವೆಂಬ ಮಹಾವೃಕ್ಷಕ್ಕೆ ಸಾಕ್ಷರತೆ ಮೂಲ ಬೀಜ ಅಂತ ಹೇಳ್ತಾ ಬೋಧನಾ ಹಂತಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸರ್. ಮೊದಲನೇ ಹಂತ ಸರ್ ಅಂತ ಒಂದು ಉಭಯ ಕುಶಲೋಪರಿ
ಚರ್ಚೆ. ಅಂತ 3 ಶೀರ್ಷಿಕೆಯನ್ನು ಇಡಿಯಾಗಿ ಗುರುತಿಸುವುದು. ಇಂಥ 4 ಶೀರ್ಷಿಕೆಯಲ್ಲಿನ ಹೊಸ ಅಕ್ಷರಗಳನ್ನ ಬಿಡಿಸುವುದು. ಹಂತ 5 ಅಕ್ಷರಗಳನ್ನು ಗುರುತಿಸುವುದು ಮತ್ತು ಪರಿಚಯಿಸುವುದು. ಹಂತ 6 ಕಲಿತ ಅಕ್ಷರಗಳಿಂದ ಪದರಚನೆ. ಅಂತ 7 ಗಟ್ಟಿಯಾಗಿ ಓದುವುದು. ಇಂಥ 8 ಲೆಕ್ಕ ಕಲಿಕೆ. ಅಂತ 9 ಅಭ್ಯಾಸ. ಹಂತ 10 ಕಲಿಕಾ ಪ್ರಗತಿ. ಇವೆಲ್ಲದರ ಜೊತೆಗೆ ಲಾಸ್ಟ್ಗೆ ಒಂದು 7 ದಿವಸ ಮಾಹಿತಿ ಮತ್ತು ಅರಿವು ಅಂತ ಹೇಳಿ ಬಾಳಿಗೆ ಬೆಳಕಾಗಲಿ ಸಾಕ್ಷರತೆ ಆನಂದ ಅಂತ ಹೇಳ್ತಾ ನಮ್ಮ ಮಿತಿ ಪತ್ರ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಹೇಳ್ತಾ ಬನ್ನಿ ಮೇಡಮ್, ಬನ್ನಿ ಮೇಡಮ್, ಬನ್ನಿ. ಸರ್, ಎಷ್ಟು